ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಓಪನಿಂಗ್ ಕ್ಯಾಪಿಟಲ್ ಫಂಡ್ ನ ಫೈಂಡ್ ಔಟ್ ಮಾಡೋದ್ರ ಮೂಲಕ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಹೇಗೆ ಪ್ರಿಪೇರ್ ಮಾಡೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2019 and balance sheet as on that date. Receipts and payment account for the year ended 31st March 2019. Receipts rupees, payments rupees. Receipt side, to balance brought down 15,000, to subscription 50,000, to sale of newspaper 2,500, to legacies 16,000, to interest on investment at 6% 12,000, to entertainment receipts 20,000, to advertisement in yearbooks 500, to donation 8,000. Payment side, by salary to secretary 18,000, by honorarium 2,500, by wages 25,000, by charities 10,000, by printing and stationery 2,000, by postage 1,500, by rent and taxes 10,000, by upkeep of land 3,000, by sports material 12,000, by balance carried down 40,000. Receipts and payment account total 1,24,000. Additional information: assets and liabilities 31st 3 2018, 31st 3 2019. Subscription outstanding 2,500, 4,500. Subscription received in advance 2,000, 4,000. Furniture 20,000. Depreciate furniture at 10% per annum. It was decided half of the legacies were capitalized. ಈ ಪ್ರಾಬ್ಲಮ್ ನಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನೀವು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ನಿಮಗೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ನ ಅವಶ್ಯಕತೆ ಇದೆ. ಈ ಪ್ರಾಬ್ಲಮ್ ನಲ್ಲಿ ನಿಮಗೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ನ ಕೊಟ್ಟಿಲ್ಲ, ಸೊ ಹಾಗಾಗಿ ನೀವು ಓಪನಿಂಗ್ ಕ್ಯಾಪಿಟಲ್ ಫಂಡ್ ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಓಪನಿಂಗ್ ಕ್ಯಾಪಿಟಲ್ ಫಂಡ್ ನ ಫೈಂಡ್ ಔಟ್ ಮಾಡೋ ಉದ್ದೇಶಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅಂತಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀರಾ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ನೆನಪಿನಲ್ಲಿ ಇಟ್ಕೋಬೇಕಾದ ಕೆಲವು ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಕರೆಂಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನ ರಿಸಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕೊಟ್ಟಿರ್ತಾನೆ, ಅದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಇದನ್ನ ನೀವೆಲ್ಲಿ ಬರೀತೀರಾ ಅಂತಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಅಸೆಟ್ ಸೈಡ್ ಬರೀತೀರಾ. ಅದೇ ರೀತಿ ಪೇಮೆಂಟ್ ಸೈಡ್ ನಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕೊಟ್ಟಿರ್ತಾನೆ, ಇದು ಓಪನಿಂಗ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್. ಇದನ್ನ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲೈಬ್ರರಿ ಸೈಡ್ ಬರೀತೀರಾ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನಲ್ಲಿ ರಿಸಿಟ್ ಸೈಡ್ ಏನಾದ್ರು ಸಹ ಟು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ರೆ, ಬಟ್ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ನಿಮ್ಮ ಪ್ರಾಬ್ಲಮ್ ನಲ್ಲಿ ಎಲ್ಲೂ ಕೊಟ್ಟಿಲ್ಲ ಅಂತಂದ ಸಂದರ್ಭದಲ್ಲಿ ನೀವು ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇಂಟು 100 ಡಿವೈಡೆಡ್ ಬೈ ಇಂಟ್ರೆಸ್ಟ್ ರೇಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ಆ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್ ಬರೀತೀರಾ. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಏನಾದರೂ ಸಹ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫಿಕ್ಸೆಡ್ ಅಸೆಟ್ ಕೊಟ್ಟಿದ್ರೆ ಆ ಫಿಕ್ಸೆಡ್ ಅಸೆಟ್ ನು ಸಹ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಅಸೆಟ್ ಸೈಡ್ ಬರಬೇಕಾಗುತ್ತೆ. ಸೊ ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮ್ಮ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಅದನ್ನು ಸಹ ನೀವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ಸ್ ಮತ್ತೆ ಲೈಬ್ರರಿ ಸೈಡ್ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ಮಾಡಿರ್ತಾನೆ ಅಂತಂದ್ರೆ ಕರೆಂಟ್ ಇಯರ್ ಬ್ಯಾಲೆನ್ಸಸ್ ಮತ್ತೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಅಂತ ಕೊಟ್ಟಿರ್ತಾನೆ. ಸೊ ಹಾಗಾಗಿ ಇಲ್ಲಿ ನೀವು ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಮಾತ್ರ ತಗೋಬೇಕು. ಅಂದ್ರೆ 31st 3 2018 ಇದೆಯಲ್ಲ, ಸೊ ಇಷ್ಟನ್ನು ಮಾತ್ರ ನೀವು ತಗೋಬೇಕು. ಸೊ ಹಾಗಾಗಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಅದನ್ನು ಹೇಗೆ ಕನ್ಸಿಡರ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಕೊಟ್ಟಿರಲ್ಲ, ಸೊ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿರೋದು ಏನಂತಂದ್ರೆ ನೀವು ಎರಡು ಕಡೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ನೋಡಿ, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ಈ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಎಲ್ಲಿ ಎರಡು ಕಡೆ ಅಪಿಯರ್ ಆಗುತ್ತೆ ಅನ್ನೋದನ್ನ ಗುರ್ತು ಮಾಡ್ಕೊಳ್ಳೋಣ. ನೋಡಿ, ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಪಿಯರ್ ಆಗುತ್ತೆ, ಇನ್ನೊಂದು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಪಿಯರ್ ಆಗುತ್ತೆ. ಯಾವುದು ಅಂತಂದ್ರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸಸ್.
ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಏನಾರ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೊಟ್ಟಿದ್ರೆ ಏನಾಗುತ್ತೆ, ಬ್ಯಾಲೆನ್ಸಸ್ ಕೊಟ್ಟಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ಸ್ ಆಗುತ್ತೆ. ಅದೇ ರೀತಿ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಾರು ಕೊಟ್ಟಿದ್ರೆ ಲೈಬಿಲಿಟಿ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಲೈಬಿಲಿಟಿ ಆಗುತ್ತೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಅಸೆಟ್ ಆಗುತ್ತೆ. ಸೊ ಇದನ್ನ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಬರಿಬೇಕಾಗುತ್ತೆ. ಹಾಗಾದ್ರೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಏನಾಗುತ್ತೆ, ಸೊ ಪ್ರೀವಿಯಸ್ ಇಯರ್ ಸಂಬಂಧಿಸಿದ ಬ್ಯಾಲೆನ್ಸ್ ಗಳಾದ್ರೆ ಔಟ್ಸ್ಟ್ಯಾಂಡಿಂಗ್ ಏನಾರ ಇನ್ಕಮ್ ಇದ್ರೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಕನ್ಸರ್ನ್ ಇನ್ಕಮ್ ಅಲ್ಲಿ ಲೆಸ್ ಮಾಡಬೇಕು. ಅದೇ ರೀತಿ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಏನಾದ್ರು ಸಹ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಸೊ ಕನ್ಸರ್ನ್ ಇನ್ಕಮ್ ಗೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಆಡ್ ಮಾಡಬೇಕು. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಅದನ್ನು ಸಹ ನೀವು ಲೆಸ್ ಮಾಡ್ತೀರಾ. ಅದೇ ರೀತಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಈ ರೀತಿ ಏನೋ ಕೊಟ್ಟಿದ್ರೆ ಅದನ್ನ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಅದನ್ನ ಏನ್ ಮಾಡ್ತೀರಾ ಅಂದ್ರೆ ಆಡ್ ಮಾಡ್ತೀರಾ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಮಾಡ್ತೀರಾ. ಸೊ ಅದೇ ರೀತಿ ಕರೆಂಟ್ ಇಯರ್ ಬ್ಯಾಲೆನ್ಸ್ ನ ಎರಡು ಕಡೆ ಅಪಿಯರ್ ಆಗುತ್ತೆ. ಸೊ ಅದನ್ನ ಹೆಂಗ್ ಟ್ರೀಟ್ಮೆಂಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕರೆಂಟ್ ಇಯರ್ ಬ್ಯಾಲೆನ್ಸ್ ಅಂದ್ರೆ 31/3/2019, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಅಂದ್ರೆ 31/3/2018. ಸೊ ಹಾಗಾದ್ರೆ ನೋಡಿ ಕರೆಂಟ್ ಇಯರ್ ಬ್ಯಾಲೆನ್ಸ್ ನಾವ್ ಹೆಂಗ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮತ್ತೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಸೊ ಆಲ್ವೇಸ್ ಅಸೆಟ್ ಆಗುತ್ತೆ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಲೈಬಿಲಿಟಿ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಲೈಬಿಲಿಟಿ ಆಗುತ್ತೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಸೆಟ್ಸ್ ಆಗುತ್ತೆ. ಇದೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಗುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಮತ್ತೆ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸೇಮ್. ಬಟ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಹೆಂಗ್ ಟ್ರೀಟ್ಮೆಂಟ್ ಮಾಡ್ತೀರಾ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ಸ್ ಇನ್ಕಮ್ ಇದ್ರೆ ಆಡ್ ಮಾಡ್ತೀರಾ. ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದ್ರೆ ಲೆಸ್ ಮಾಡ್ತೀರಾ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾರ ಕೊಟ್ಟಿದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಆಡ್ ಮಾಡ್ತೀರಾ. ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಇದ್ರೆ ಲೆಸ್ ಮಾಡ್ತೀರಾ. ಸೊ ಈ ರೀತಿ ಮಾಡೋದ್ರ ಮೂಲಕ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗಾದ್ರೆ ನಾವು ಈಗ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಮೊದಲಿಗೆ ಪ್ರಿಪೇರ್ ಮಾಡೋಣ. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್ ನೋಡಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಯಾವ್ದು ಅಂತಂದ್ರೆ 31/3/2018. ಸೊ ನಾನು ನಿಮಗೆ ಹೇಳಿದೀನಿ ಸೊ ಹೇಗೆ ಔಟ್ಸ್ಟ್ಯಾಂಡಿಂಗ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಇನ್ಕಮ್ಸ್ ಎಲ್ಲ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಸೊ ಹಾಗಾದ್ರೆ ನೋಡಿ 31/3/2018 ಇದು ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಶೀಟ್. ಸೊ ಹಾಗಾಗಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಕರೆಂಟ್ ಇಯರ್ ಬ್ಯಾಲೆನ್ಸಸ್ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಪಿಯರ್ ಆಗುತ್ತೆ. ಸೊ ಹಾಗಾದ್ರೆ ನೋಡಿ 31/3/2018 ಕೊಟ್ಟಿದ್ದಾನೆ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್. ಇದು ಇನ್ಕಮ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಅಸೆಟ್ ಆಗುತ್ತೆ. ಸೊ ಹಾಗಾಗಿ ನೋಡಿ ಅಸೆಟ್ ಸೈಡ್ ಬರೀರಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 2500. ಸೊ ಅದೇ ರೀತಿ ನೋಡಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ಇದೇನಾಗುತ್ತೆ ಅಂತಂದ್ರೆ ಲೈಬಿಲಿಟಿ ಆಗುತ್ತೆ. ಸೊ ಹಾಗಾಗಿ ಲೈಬಿಲಿಟಿ ಸೈಡ್ ಬರೀರಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 2000. ಅದೇ ರೀತಿ ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ ಇದೆ. ಇದು ಫಿಕ್ಸ್ಡ್ ಅಸೆಟ್ಸ್ ಓಪನಿಂಗ್ ಬ್ಯಾಲೆನ್ಸ್ ಇದೆ. ಸೊ 20,000 ಈ 20,000 ನ ನೀವು ಕನ್ಸಿಡರ್ ಮಾಡಬೇಕು. ಸೊ ಫರ್ನಿಚರ್ 20,000. ಸೊ ಇಷ್ಟ ಆದ ನಂತರ ಸೊ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರೋದನ್ನೆಲ್ಲ ಕನ್ಸಿಡರ್ ಮಾಡಿದಿರಾ. ಸೊ ಇಷ್ಟ ಆದ ನಂತರ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ ಕರೆಂಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಇನ್ ಕೇಸ್ ಏನಾದ್ರು ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಕಲೆಕ್ಟ್ ಮಾಡೋ ಅವಶ್ಯಕತೆ ಇದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ನೋಡಿ ಕರೆಂಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ರಿಸಿಟ್ ಸೈಡ್ ಕೊಟ್ಟಿದ್ದಾರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಆಲ್ರೆಡಿ ನಾನು ನಿಮಗೆ ಹೇಳಿದೀನಿ ರಿಸಿಟ್ ಸೈಡ್ ಇದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಆಗುತ್ತೆ. ಅದೇ ಪೇಮೆಂಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಇದ್ರೆ ಅದೇನಾಗುತ್ತೆ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ರಿಸಿಪ್ಟ್ ಸೈಡ್ ಇರೋದ್ರಿಂದ ಸೊ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಆಗುತ್ತೆ. ಸೊ ಹಾಗಾಗಿ ಕ್ಯಾಶ್ ಗೆ ಅಮೌಂಟ್ ಬರೀತೀರಾ. ಸೊ ಎಷ್ಟಿದೆ ಅಂತಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ 15,000. ಸೊ ಕ್ಯಾಶ್ 15,000. ಸೊ ಹಾಗಾದ್ರೆ ನೋಡಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಿಲ್ಲ. ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಆಗ್ಲಿ ಅಥವಾ ಎಲ್ಲೂ ಸಹ ನಿಮಗೆ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಟು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಟ್ 6% 12,000 ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾನು ನಿಮಗೆ ಹೇಳಿದೀನಿ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇಂಟು 100/6. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 6 ನ ತಗೊಂಡ್ರೆ ನಿಮಗೆ ಆಕ್ಚುಯಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ನೋಡಿ ಇನ್ವೆಸ್ಟ್ಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಸೊ ಬ್ರಾಕೆಟ್ ನಲ್ಲಿ ಬರ್ಕೊಂತಿದ್ದೀರಾ 12,000 ಇದು ಇಂಟ್ರೆಸ್ಟ್ ಅಮೌಂಟ್ ಇಂಟು 100/6. ಸೊ ಎಷ್ಟಾಗುತ್ತೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ 2 lakh ಆಗುತ್ತೆ. ಸೊ ಹಾಗಾಗಿ ಈಗ ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಮೊದಲಿಗೆ ಏನ್ ಮಾಡಿದ್ರಿ ಅಂತಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿರೋ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಎಲ್ಲ ಕನ್ಸಿಡರ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ರಿ ಅಂತಂದ್ರೆ ಕರೆಂಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಮತ್ತೆ ಈ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ನೀವು ಗುರ್ತು ಮಾಡ್ಕೊಂಡ್ರಿ. ಸೊ ಹಾಗಾಗಿ ಈ ಡಿಫರೆನ್ಸ್ ನಾವು ನೋಡೋಣ. ಸೊ ಎಷ್ಟಾಗುತ್ತೆ ಅಂತ ಡಿಫರೆನ್ಸ್ ಅಮೌಂಟ್ ಟೋಟಲ್ ಮಾಡಿದ್ರೆ ಆ ಡಿಫರೆನ್ಸ್ ಬ್ಯಾಲೆನ್ಸ್ ನಾವು ಓಪನಿಂಗ್ ಕ್ಯಾಪಿಟಲ್ ಫಂಡ್ ಅಂತ ಕರಿತೀವಿ. ಸೊ ಹಾಗಾದ್ರೆ ನೋಡಿ ಅಸೆಟ್ ಸೈಡ್ ಟೋಟಲ್ ಮಾಡಿ. ಸೊ 2,37,500. ಸೊ ಹಾಗಾದ್ರೆ ಡಿಫರೆನ್ಸ್ ಅಮೌಂಟ್ ಎಷ್ಟಾಗುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್ ಫಂಡ್ ಟೋಟಲ್ ಅಸೆಟ್ಸ್ ಮೈನಸ್
ಟೋಟಲ್ ಲಯಬಿಲಿಟೀಸ್ 2000 ಇದೆ. ಸೊ 2,35,500. ಸೊ ಟೋಟಲ್ 2,37,500. ಈ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ನಾವು ಈಗ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ನಾವು ಕರೆಂಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ್ದೆಲ್ಲ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಹೋಗುತ್ತೆ, ಯಾವ್ದೆಲ್ಲ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ ಅನ್ನೋದನ್ನ ಮೊದಲು ಗುರ್ತು ಮಾಡ್ಕೊಳ್ಳೋಣ. ಹಾಗಾದ್ರೆ ನೋಡಿ, ರಿಸಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಇದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಮಾತ್ರ ಕನ್ಸಿಡರ್ ಮಾಡಿದಿರಾ. ಸೊ ಇದು ಕರೆಂಟ್ ಇಯರ್ ಬ್ಯಾಲೆನ್ಸ್ ಅಲ್ಲಿ ಮತ್ತೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಎಲ್ಲೂ ಅಪಿಯರ್ ಆಗೋದಿಲ್ಲ. ನೆಕ್ಸ್ಟ್ ಒನ್ ಟು ಸಬ್ಸ್ಕ್ರಿಪ್ಷನ್. ಸೊ ಇದು ರೆವೆನ್ಯೂ ರಿಸಿಪ್ಟ್ಸ್. ಸೊ ಹಾಗಾಗಿ ಇದು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಪಿಯರ್ ಆಗುತ್ತೆ. ನೆಕ್ಸ್ಟ್ ಒನ್ ಟು ಸೇಲ್ ಆಫ್ ನ್ಯೂಸ್ ಪೇಪರ್. ಇದು ರೆವೆನ್ಯೂ ರಿಸಿಪ್ಟ್ಸ್, ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕ್ರೆಡಿಟ್ ಸೈಡ್ ಬರೀತೀರಾ. ಅದೇ ರೀತಿ ಟು ಲೆಗಸೀಸ್. ಲೆಗಸೀಸ್ ಬಗ್ಗೆ ಯಾವುದೇ ರೀತಿಯಾಗಿ ನಿಮಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ಅಂತಂದ್ರೆ ಈ ಲೆಗಸೀಸು ಕ್ಯಾಪಿಟಲ್ ರಿಸಿಪ್ಟ್. ಸೊ ಹಾಗಾಗಿ ಇದನ್ನ ನೀವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡ್ತೀರಾ. ಆದ್ರೆ ಈ ಪ್ರಾಬ್ಲಮ್ ನಲ್ಲಿ ಲೆಗಸೀಸ್ ಬಗ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ ನೋಡಿ. ಇಟ್ ವಾಸ್ ಡಿಸೈಡೆಡ್ ಹಾಫ್ ಆಫ್ ದ ಲೆಗಸೀಸ್ ವರ್ ಕ್ಯಾಪಿಟಲೈಸ್. ಸೊ ಹಾಗಾಗಿ 50% ನೀವೇನ್ ಮಾಡ್ಬೇಕು ಅಂತಂದ್ರೆ ಲೆಗಸೀಸ್ ಅಮೌಂಟ್ ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಗೆ ರಿಸಿಪ್ಟ್ ಸೈಡ್ ತಗೋಬೇಕು. ಅದೇ ರೀತಿ 50% ನ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡಬೇಕು. ಸೊ ಹಾಗಾಗಿ ಇದು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಪಿಯರ್ ಆಗುತ್ತೆ. ಟು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಟ್ 6%. ಸೊ ಇದು ರೆವೆನ್ಯೂ ರಿಸಿಪ್ಟ್ಸ್. ಹಾಗಾಗಿ ಇದು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಪಿಯರ್ ಆಗುತ್ತೆ. ಟು ಎಂಟರ್ಟೈನ್ಮೆಂಟ್ ರಿಸಿಪ್ಟ್ಸ್. ಇದು ಸಹ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಪಿಯರ್ ಆಗುತ್ತೆ. ಟು ಅಡ್ವರ್ಟೈಸ್ಮೆಂಟ್ ಇನ್ ಇಯರ್ ಬುಕ್ಸ್. ಇದು ಸಹ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರ್ತದೆ. ಟು ಡೊನೇಷನ್. ಸೊ ಡೊನೇಷನ್ ಬಗ್ಗೆ ಯಾವುದೇ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಸ್ಪೆಷಲ್ ಡೊನೇಷನ್ ಆರ್ ಜನರಲ್ ಡೊನೇಷನ್ ಅಂತ ಯಾವುದೇ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಸೊ ಅಮೌಂಟ್ ಸ್ಮಾಲ್ ಆಗಿದ್ರೆ ನಾವು ಜನರಲ್ ಡೊನೇಷನ್ ನಾವೇನ್ ಮಾಡ್ತೀವಿ ಅಂತಂದ್ರೆ ರೆವೆನ್ಯೂ ರಿಸಿಪ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಅಮೌಂಟ್ 8,000 ಇದೆ. ಸೊ ಹಾಗಾಗಿ ನಾವು ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ರೆವೆನ್ಯೂ ರಿಸಿಪ್ಟ್ ಅಂತ ಹೇಳಿ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಗೆ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ ನೋಡಿ, ಪೇಮೆಂಟ್ ಸೈಡ್ ಬೈ ಸ್ಯಾಲರಿ ಟು ಸೆಕ್ರೆಟರಿ. ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಡೆಬಿಟ್ ಸೈಡ್ ನಲ್ಲಿ ಬರೀತೀರಾ. ಅದೇ ರೀತಿ ಬೈ ಆನರೇರಿಯಂ. ಇದು ಸಹ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ತೋರಿಸ್ತೀರಾ. ಬೈ ವೇಜಸ್. ಇದು ಸಹ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ. ಬೈ ಚಾರಿಟೀಸ್. ಇದು ಸಹ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ. ಬೈ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ. ಇದು ಸಹ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ. ಬೈ ಪೋಸ್ಟೇಜ್. ಇದು ಸಹ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ. ಬೈ ರೆಂಟ್ ಅಂಡ್ ಟ್ಯಾಕ್ಸಸ್. ಇದು ಸಹ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಗೆ ಹೋಗುತ್ತೆ. ಬೈ ಅಪ್ಕೀಪ್ ಆಫ್ ಲ್ಯಾಂಡ್. ಇದು ಸಹ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಗೆ ಹೋಗುತ್ತೆ. ಬೈ ಸ್ಪೋರ್ಟ್ಸ್ ಮೆಟೀರಿಯಲ್. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹಾಗಾಗಿ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ನೀವು ಕನ್ಸಿಡರ್ ಮಾಡ್ತೀರಾ. ಅಸೆಟ್ ಸೈಡ್ ತಗೋಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಓಪನಿಂಗ್ ಬ್ಯಾಲೆನ್ಸ್ ಇದ್ರೆ ಅದಕ್ಕೆ ಆಡ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದ್ರು ಡಿಪ್ರಿಸಿಯೇಷನ್ ಇದ್ರೆ ಲೆಸ್ ಮಾಡಬೇಕು. ಸೊ ಹಾಗಾಗಿ ಇದು ಬ್ಯಾಲೆನ್ಸ್ ಶೀಟ್ ನಲ್ಲಿ ನೀವು ಅಪಿಯರ್ ಮಾಡ್ತೀರಾ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಅಸೆಟ್ ಸೈಡ್ ಬರ್ತದೆ. ಇದು ನೀವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್ ನಲ್ಲಿ ಬರೀತೀರಾ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಅಂತ ಬರೀತೀರಾ. ಸೊ ಹಾಗಾಗಿ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಕೊಟ್ಟಿರೋದೆಲ್ಲ ಯಾವ್ದೆಲ್ಲ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಗೆ ಹೋಗುತ್ತೆ, ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಗೆ ಹೋಗುತ್ತೆ ಅಂತ ಗುರ್ತು ಮಾಡ್ಕೊಂಡ್ರಿ. ಸೊ ಹಾಗಾದ್ರೆ ನೋಡಿ, ಈಗ ನಾವು ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ. ಪೇಮೆಂಟ್ ಸೈಡ್ ನೋಡಿ, ಬೈ ಸ್ಯಾಲರಿ ಟು ಸೆಕ್ರೆಟರಿ. ಸ್ಯಾಲರಿ ಟು ಸೆಕ್ರೆಟರಿ. ಸೊ ಅಮೌಂಟ್ ಎಷ್ಟಿದೆ ಅಂತಂದ್ರೆ 18,000. ಟು ಸ್ಯಾಲರಿ ಟು ಸೆಕ್ರೆಟರಿ 18,000. ಸೊ ನೆಕ್ಸ್ಟ್ ಒನ್ ನೋಡಿ, ಪೇಮೆಂಟ್ ಸೈಡ್ ಬೈ ಆನರೇರಿಯಂ 2,500. ಸೊ ಆನರೇರಿಯಂ 2,500. ಸೊ ಅದೇ ರೀತಿ ಬೈ ವೇಜಸ್ 25,000. ವೇಜಸ್ 25,000. ಸೊ ಅದೇ ರೀತಿ ಚಾರಿಟೀಸ್ 10,000. ಸೊ ಚಾರಿಟೀಸ್ ಇದೆ 10,000 ಇದೆ. ನೆಕ್ಸ್ಟ್ ಒಂದು ಯಾವ್ದಿದೆ ನೋಡಿ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಬರೀಬೇಕು ಅಂತ ಗುರ್ತು ಮಾಡ್ಕೊಂಡಿದ್ದೀರಾ. ಸೊ 2,000.
So next one, postage 1500. Next one, rent and taxes 10,000. Next one, upkeep of land 3000. So upkeep of land 3000. Next one, by sports material. So ಇದು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ. ಸೊ ಇಲ್ಲಿ ಅಪಿಯರ್ ಆಗೋದಿಲ್ಲ. ಸೊ ಹಾಗಾದ್ರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಯಾವ್ದಾರ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿಪ್ರಿಶಿಯೇಟ್ ಫರ್ನಿಚರ್ ಅಟ್ 10% per annum ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಫರ್ನಿಚರ್ ಗೆ ಡಿಪ್ರಿಶಿಯೇಷನ್ ಮಾಡಿ ಅಂತ ಹೇಳಿದ್ದಾರೆ. ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಅಂದ್ರೆ 20,000. ಸೊ 10% ಮಾಡಿದ್ರೆ 2,000 ಡಿಪ್ರಿಶಿಯೇಷನ್ ಆಗುತ್ತೆ. ಸೊ 20,000 into 10 divided by 100 ಎಷ್ಟಾಗುತ್ತೆ ಅಂತಂದ್ರೆ 2,000. ಸೊ ಹಾಗಾಗಿ ಕರೆಂಟ್ ಇಯರ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಪೇಮೆಂಟ್ ಸೈಡ್ ಬರೋದೆಲ್ಲ ಗುರ್ತು ಮಾಡಿದೀರಾ. ಸೊ ನೆಕ್ಸ್ಟ್ ನೋಡಿ, ರಿಸಿಪ್ಟ್ ಸೈಡ್ ನಲ್ಲಿ ಟು ಬ್ಯಾಲೆನ್ಸ್ ಬರೋದು. ಸೊ ಇದು ಕನ್ಸಿಡರ್ ಮಾಡೋದಿಲ್ಲ. ಟು ಸಬ್ಸ್ಕ್ರಿಪ್ಷನ್. ಸೊ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಎಷ್ಟಿದೆ ಅಂತಂದ್ರೆ 50,000. ಸೊ ನಾನು ನಿಮಗೆ ಹೇಳಿದೀನಿ. ಸೊ ಪ್ರೀವಿಯಸ್ ಇಯರ್ ಗೆ ಸಂಬಂಧಿಸಿದ್ದು ಮತ್ತೆ ನೆಕ್ಸ್ಟ್ ಇಯರ್ ಗೆ ಸಂಬಂಧಿಸಿದ ಇನ್ಕಮ್ಸ್ ಎಕ್ಸ್ಪೆನ್ಸಸ್ ಏನಾರ ಇದ್ರೆ ಸಹ ನೀವು ಅದನ್ನ ಡಿಡಕ್ಟ್ ಮಾಡಬೇಕು. ಕರೆಂಟ್ ಇಯರ್ ಗೆ ಸಂಬಂಧಿಸಿದ ಇನ್ಫಾರ್ಮೇಶನ್ ಇದ್ರೆ ಆಡ್ ಮಾಡಬೇಕು ಅಂತ. ಹಾಗಾದ್ರೆ ಸಬ್ಸ್ಕ್ರಿಪ್ಷನ್ ಗೆ ಸಂಬಂಧಿಸಿದಂತೆ ನೋಡಿ, ಪ್ರೀವಿಯಸ್ ಇಯರ್ ನಲ್ಲಿ ಕೊಟ್ಟಿದ್ದಾರೆ. ಸೊ ಸಬ್ಸ್ಕ್ರಿಪ್ಷನ್ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ನೋಡಿ. ಇದು ಒಂದು ಟ್ರೀಟ್ಮೆಂಟ್ ಮಾಡಿದಾರೆ. ಸೊ ಓಪನ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಸೊ ಹಾಗಾದ್ರೆ ನೋಡಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸೊ ಇದು ಪ್ರೀವಿಯಸ್ ಗೆ ಸಂಬಂಧಿಸಿದ್ದು. ಸೊ ಹಾಗಾಗಿ 2,500 ಏನ್ ಮಾಡ್ತೀವಿ ಅಂತಂದ್ರೆ, ಸೊ ಸಬ್ಸ್ಕ್ರಿಪ್ಷನ್ ನಲ್ಲಿ ಲೆಸ್ ಮಾಡಬೇಕು. ಸಬ್ಸ್ಕ್ರಿಪ್ಷನ್ಸ್ ಔಟ್ಸ್ಟ್ಯಾಂಡಿಂಗ್ ಫಾರ್ ಪ್ರೀವಿಯಸ್ ಇಯರ್ 2,500. ನೆಕ್ಸ್ಟ್ ಒನ್ ನೋಡಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ತಗೋಬೇಕು. ಅದು ಹಿಂದಿನ ವರ್ಷನೇ ನೀವು ಈ ವರ್ಷದ ರಿಸೀವ್ ಮಾಡಿದಿರಾ. ಸೊ ಕರೆಂಟ್ ಇಯರ್ ಸಂಬಂಧಿಸಿದ್ದು. ಸೊ ಹಾಗಾಗಿ 2,000 ಏನ್ ಮಾಡ್ಬೇಕು ಅಂತಂದ್ರೆ ಆಡ್ ಮಾಡಬೇಕು. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ 2019 ಡ್ಯೂರಿಂಗ್ 2018. 2018 ರಿಸೀವ್ ಮಾಡಿದ್ರೆ 2019. ಸೊ ಅದನ್ನ ನೀವು ಇಲ್ಲಿ ಆಡ್ ಮಾಡಬೇಕು. 2,000. ಸೊ ಹಾಗಾದ್ರೆ ನೋಡಿ, ಇದು ಓಪನಿಂಗ್ ಬ್ಯಾಲೆನ್ಸ್ ನ ಟ್ರೀಟ್ಮೆಂಟ್ ಮಾಡಿದ್ರಿ. ಫರ್ನಿಚರ್ ಆಯ್ತು. ನೆಕ್ಸ್ಟ್ ನೋಡಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು. ಸೊ ಹೇಳಿದೀನಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನೇನು ಆಗುತ್ತೆ ಅಂತ ಇಲ್ಲಿ ತೋರಿಸಿದೀನಿ ನೋಡಿ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದ್ರೆ ಆಡ್ ಮಾಡಬೇಕು. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದ್ರೆ ಸೊ ಲೈಬಿಲಿಟೀಸ್ ಸೊ ಅದನ್ನ ಲೆಸ್ ಮಾಡಬೇಕು ಅಂತ. ಸೊ ಹಾಗಾಗಿ ನೋಡಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ ಕರೆಂಟ್ ಇಯರ್ದು. ಸೊ ಕರೆಂಟ್ ಇಯರ್ ಸಂಬಂಧಿಸಿದ ಆಡ್ ಮಾಡ್ತೀರಾ. ಸೊ 4,500. ನೆಕ್ಸ್ಟ್ ನೋಡಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ಕರೆಂಟ್ ಇಯರ್ ಕೊಟ್ಟಿದ್ದಾರೆ. ಸೊ 4,000. ನೆಕ್ಸ್ಟ್ ಇಯರ್ ಗೆ ನೀವು ರಿಸೀವ್ ಮಾಡಬೇಕಾಗಿತ್ತು. ಸೊ ಈ ವರ್ಷನೇ ರಿಸೀವ್ ಮಾಡಿದಿರಾ. ಸೊ ಹಾಗಾಗಿ 4,000 ನೀವು ಲೆಸ್ ಮಾಡಬೇಕು. ಸೊ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ 2020 ರಿಸೀವ್ಡ್ ಇನ್ 2019. ಸೊ ಇದನ್ನ ನೀವು ಲೆಸ್ ಮಾಡಬೇಕು. ಸೊ 4,000. ಸೊ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಫಾರ್ ದ ಕರೆಂಟ್ ಇಯರ್ ಸೊ ಎಷ್ಟಾಗುತ್ತೆ ಅಂತಂದ್ರೆ 50,000 ಆಗುತ್ತೆ. ಸೊ 50,000. ನೆಕ್ಸ್ಟ್ ಒನ್ ನೋಡಿ, ಸೇಲ್ ಆಫ್ ನ್ಯೂಸ್ ಪೇಪರ್ 2,500. ಸೊ 2,500. ನೆಕ್ಸ್ಟ್ ಒನ್ ಟು ಲೆಗಸೀಸ್ ಬಗ್ಗೆ ಹೇಳಿದೆ ನೋಡಿ. 50% ನೀವು ಕ್ಯಾಪಿಟಲೈಸ್ ಮಾಡಿ ಅಂತ. ಇನ್ನ 50% ಏನಾಗುತ್ತೆ ಅಂತಂದ್ರೆ ರೆವೆನ್ಯೂ ರಿಸಿಪ್ಟ್ಸ್ ಆಗುತ್ತೆ. ಸೊ ಹಾಗಾಗಿ 16,000 into 1/2. ಸೊ 8,000. ನೆಕ್ಸ್ಟ್ ಒನ್ ಟು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 12,000. ನೆಕ್ಸ್ಟ್ ಒನ್ ಟು ಎಂಟರ್ಟೈನ್ಮೆಂಟ್ ರಿಸಿಪ್ಟ್ಸ್ 20,000. ನೆಕ್ಸ್ಟ್ ಒನ್ advertisement in yearbooks 500. Next one, donation 8,000. Income and expenditure credit side total ಮಾಡುವ. So 50,000 plus 2,500 plus 8,000 plus
12,000 plus 20,000 plus 500 plus 8,000. So total 1,01,000. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅದು 1,01,000 ಆಗುತ್ತೆ. ಸೊ ಈಗ ಈ 1,01,000ದಿಂದ ನಾವು ಈ ಡೆಬಿಟ್ ಸೈಡ್ ಅಲ್ಲಿರೋ ಎಲ್ಲಾ ಎಕ್ಸ್ಪೆನ್ಸಸ್ ಡಿಡಕ್ಟ್ ಮಾಡಿದ್ರೆ ನಮಗೆ ಸರ್ಪ್ಲಸ್ ಗೊತ್ತಾಗ್ತದೆ. ಸೊ ಹಾಗಾದ್ರೆ ನೋಡಿ 18,000 ಪ್ಲಸ್ 2,500 ಪ್ಲಸ್ 25,000 ಪ್ಲಸ್ 10,000 ಪ್ಲಸ್ 2,000 ಪ್ಲಸ್ 1,500 ಪ್ಲಸ್ 10,000 ಪ್ಲಸ್ 3,000 ಪ್ಲಸ್ 2,000 ಟೋಟಲ್ 74,000. ಟೋಟಲ್ ಎಕ್ಸ್ಪೆನ್ಸಸ್ ಆಗೋದು ಎಷ್ಟಪ್ಪ ಅಂದ್ರೆ 74,000. ಸೊ 74,000 ಇಂದ 1,01,000 ಲೆಸ್ ಮಾಡಿದ್ರೆ ನಮಗೆ ಸರ್ಪ್ಲಸ್ ಅಮೌಂಟ್ ಎಷ್ಟು ಬರ್ತದೆ ಅಂದ್ರೆ ಟು ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ 27,000. ಈ ಸರ್ಪ್ಲಸ್ ಅಮೌಂಟ್ ನ ನೀವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡ್ತೀರಾ. ಸೊ ಹಾಗಾಗಿ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡುವ. ಕರೆಂಟ್ ಇಯರ್ ಬ್ಯಾಲೆನ್ಸಸ್ ಒಂದು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಪಿಯರ್ ಆಗುತ್ತೆ, ಮತ್ತೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಪಿಯರ್ ಆಗುತ್ತೆ ಅಂತ ನಿಮಗೆ ಹೇಳಿದೀನಿ. ಹಾಗಾದ್ರೆ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದೀರಾ. ಸೊ ಹಾಗಾದ್ರೆ ನೋಡಿ, ಕ್ಲೋಸಿಂಗ್ ಬ್ಯಾಲೆನ್ಸ್ 31/3/2019 ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್, ಇದು ಕ್ಲೋಸಿಂಗ್ ಕರೆಂಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಸೊ ಇದೇನಾಗುತ್ತೆ ಅಂತಂದ್ರೆ ಅಸೆಟ್ ಆಗುತ್ತೆ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ 4,500. ಸೊ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನೋಡಿ, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2019 4,500. ಸೊ ನೆಕ್ಸ್ಟ್ ಒನ್ ನೋಡಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಲೈಬಿಲಿಟಿ ಆಗುತ್ತೆ 4,002. ಸೊ ಲೈಬಿಲಿಟಿ ಸೈಡ್ ಬರೀರಿ, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 4,000. ಸೊ ಅದೇ ರೀತಿ ಫರ್ನಿಚರ್ ಇದೆ ಓಪನಿಂಗ್ ಬ್ಯಾಲೆನ್ಸ್. ಸೊ ಅವನು ಹೇಳಿದಾನೆ, ಸೊ ಈ ವರ್ಷ ನೀವು ಡಿಪ್ರಿಷಿಯೇಷನ್ 10% ಚಾರ್ಜ್ ಮಾಡಿ ಅಂತ. ಸೊ ಡಿಪ್ರಿಷಿಯೇಷನ್ ಲೆಸ್ ಮಾಡಿದ ನಂತರ ಕನ್ಸಿಡರ್ ಮಾಡಬೇಕು. ಸೊ ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಡಿಪ್ರಿಷಿಯೇಷನ್ ಎಷ್ಟಿತ್ತಪ್ಪ ಅಂತಂದ್ರೆ ಸೊ 20,000. ಡಿಪ್ರಿಷಿಯೇಷನ್ 2,000 ಲೆಸ್ ಮಾಡಿದೀವಿ. ಸೊ 2,000 ಡಿಪ್ರಿಷಿಯೇಷನ್ ನ ಲೆಸ್ ಮಾಡ್ತೀವಿ. ಸೊ ಹಾಗಾದ್ರೆ ಔಟರ್ ಕಾಲಮ್ ಎಷ್ಟು ಬರ್ತದೆ ಅಂತಂದ್ರೆ 18,000. ಅದೇ ರೀತಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್ ಮಾಡಿದ್ದು. ಸೊ ಅದು ಸಹ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಅಂತಂದ್ರೆ 2 lakh. ಸೊ ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಆಕ್ಸೆಸ್ ಅಲ್ಲೂ ಬರ್ತದೆ. ಸೊ ಇನ್ವೆಸ್ಟ್ಮೆಂಟ್ 2 lakh. ಸೊ ಅದೇ ರೀತಿ ಹಾಗಾದ್ರೆ ಕರೆಂಟ್ ಇಯರ್ ರಿಸಿಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ನೋಡೋಣ, ಯಾವ್ದೆಲ್ಲ ಬ್ಯಾಲೆನ್ಸ್ ಶೀಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಬರ್ತದೆ ಅಂತ. ಸೊ ಪೇಮೆಂಟ್ ಸೈಡ್ ನೋಡಿ, ಸೊ ಬೈ ಸ್ಪೋರ್ಟ್ಸ್ ಮೆಟೀರಿಯಲ್ ಇದೆ. ಸೊ ಇದು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ. ಸ್ಪೋರ್ಟ್ಸ್ ಮೆಟೀರಿಯಲ್ ಓಪನ್ ಬ್ಯಾಲೆನ್ಸ್ ಇಲ್ಲ, ಸೊ ಹಾಗಾಗಿ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀರಾ. ಸ್ಪೋರ್ಟ್ಸ್ ಮೆಟೀರಿಯಲ್ 12,000. ಅದೇ ರೀತಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ 40,000 ಇದೆ. ಸೊ ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಗೆ ಬರ್ಕೊಂತೀರಾ. ಸೊ ಕ್ಯಾಶ್ 40,000. ಸೊ ಈಗ ಅಸೆಟ್ ಸೈಡ್ ಎಲ್ಲ ಯಾವ್ದು ಬರ್ತದೆ ಅಂತ ಗೊತ್ತು ಮಾಡ್ಕೊಂಡ್ವಿ. ಸೊ ಅದೇ ರೀತಿ ಈಗ ಓಪನಿಂಗ್ ಕ್ಯಾಪಿಟಲ್ ಫಂಡ್ ನ ಕನ್ಸಿಡರ್ ಮಾಡಬೇಕು. ಸೊ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದ್ರ ಮೂಲಕ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ 2,35,500. ಇದನ್ನ ನಾವು ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಕನ್ಸಿಡರ್ ಮಾಡ್ತೀವಿ ಕ್ಯಾಪಿಟಲ್ ಫಂಡ್. ಸೊ ಓಪನಿಂಗ್ ಬ್ಯಾಲೆನ್ಸ್ 2,35,500. ಸೊ ನೋಡಿ, ಲೆಗಸೀಸ್ ಬಗ್ಗೆ ಹೇಳಿದಾನೆ 50% ನೀವು ಕ್ಯಾಪಿಟಲೈಸ್ ಮಾಡಬೇಕು ಅಂತ. ಸೊ ಹಾಗಾಗಿ 50% ನೀವು ಕ್ಯಾಪಿಟಲೈಸ್ ಮಾಡಿದ್ರೆ 16,000 ಇದೆ. ಸೊ ಎಷ್ಟಾಗುತ್ತೆ ಅಂತಂದ್ರೆ 8,000. ಸೊ ಅದೇ ರೀತಿ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಗೆ ನೀವು ಕರೆಂಟ್ ಇಯರ್ಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಸರ್ಪ್ಲಸ್ ಬಂದಿದ್ರೆ ಆಡ್ ಮಾಡಬೇಕು. ಸೊ 27,000 ಸರ್ಪ್ಲಸ್ ಅಮೌಂಟ್ ಇದೆ. 27,000. ಸೊ ನೋಡಿ ಇಲ್ಲಿ ಬರ್ಕೊಂಡಿದ್ದೀರಾ. ಸೊ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸಸ್ ಹೆಂಗ್ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಬೇಕಾದ್ರೆ ಸೊ ಟ್ರೀಟ್ಮೆಂಟ್ ಮಾಡಿದಿರಾ. ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡಬೇಕಾದ್ರೆ ಟ್ರೀಟ್ಮೆಂಟ್ ಮಾಡಿದಿರಾ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ನ ಎರಡು ಕಡೆ ಟ್ರೀಟ್ಮೆಂಟ್ ಮಾಡಿದಿರಾ. ಅದೇ ರೀತಿ ಕರೆಂಟ್ ಇಯರ್ ಬ್ಯಾಲೆನ್ಸಸ್ ನೋಡಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಎಲ್ಲ ಹಾಕಿದಿರಾ. ಸೊ ಅಸೆಟ್ಸ್ ಮತ್ತೆ ಲೈಬಿಲಿಟೀಸ್ ಇಂದ. ಅದೇ ರೀತಿ ಔಟ್ಸ್ಟ್ಯಾಂಡಿಂಗು ಅಡ್ವಾನ್ಸಸ್ ಎಲ್ಲ ಕರೆಂಟ್ ಇಯರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದಿರಾ. ಸೊ ಹಾಗಾಗಿ ಎಲ್ಲಾ ಅಡಿಷನಲ್ ಇನ್ಫಾರ್ಮೇಶನ್ ನ ಟ್ರೀಟ್ಮೆಂಟ್ ಮಾಡಿದಿರಾ. ಸೊ ಹಾಗಾದ್ರೆ ಈಗ ಬ್ಯಾಲೆನ್ಸ್ ಶೀಟ್ ನ ಟೋಟಲ್ ಎಷ್ಟಾಗುತ್ತೆ ಅಂತ ನೋಡೋಣ. ಅಸೆಟ್ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 4,500 ಪ್ಲಸ್ ಫರ್ನಿಚರ್ 18,000 ಪ್ಲಸ್ ಇನ್ವೆಸ್ಟ್ಮೆಂಟ್ 2 lakh ಪ್ಲಸ್ ಕ್ಯಾಶ್ 40,000 ಪ್ಲಸ್
sports material 12,000, total 2,74,500. ಸೊ ಅದೇ ರೀತಿ ಸೊ ಈ ಕಡೆ ಕ್ಯಾಪಿಟಲ್ ಫಂಡ್ ನ ಆಡ್ ಮಾಡುವ. ಸೊ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಇರೋದು 2,35,000 ಪ್ಲಸ್ 8,000 ಪ್ಲಸ್ 27,000, ಟೋಟಲ್ 2,70,500. ಸೊ ಹಾಗಾದ್ರೆ ಈಗ ಲೈಬ್ರರಿ ಸೈಡ್ ಟೋಟಲ್ ಮಾಡುವ. 4,000 ಪ್ಲಸ್ 2,70,500, ಸೊ ಟೋಟಲ್ 2,74,500. Thank you for watching.